ಏನಕ್ಕೆ ತೆಗಿಬೇಕು, ಫೇಮಸ್ ಆಗ್ತಾರೆ. ಫ್ರೆಂಡ್ಸ್, ಅನ್ನ ಜಾಸ್ತಿ ತಿನ್ಬೇಡಿ. ವಿಡಿಯೋದಲ್ಲಿ ಕಾಂಟ್ರವರ್ಸಿ ಬರಂಗ್ ಮಾತಾಡ್ಬಿಟ್ಟಿರ. ತಮ್ಮವ್ರು, ನಮ್ಮ ತವ್ರ ಮನೆ ತಮ್ಮವರು. ತವ್ರ ಮನೆ ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಪಂಚ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದಾಕ್ಷು. ನಾನು ಇಷ್ಟಿಷ್ಟದಿಂದ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ನಂದು BEd ಎಕ್ಸಾಮ್ಸ್ ಇದ್ದಿದ್ದ ಕಾರಣಕ್ಕೋಸ್ಕರ ನಾನು ಯಾವುದೂ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಪವನ್ ಅವ್ರ ಮನೆಗೆ ಬಂದೆ. ವಾಪಸ್ಸು ನನ್ನ ಬಾಣಂತನ ಎಲ್ಲ ಮುಗಿಸ್ಕೊಂಡು ನಾವಿವತ್ತು ನಮ್ಮ ಅತ್ತೆ ಅವರ ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವರು ಲಂಚಿಗೆ ಇನ್ವೈಟ್ ಮಾಡಿದರು. ಸೊ ನಾನು, ಶಿಯಾ, ಮಿಂಕು ಹಾಗೆ ನಮ್ಮ ಅತ್ತೆ ಹೋಗ್ತಾ ಇದ್ದೀವಿ. ಕ್ಯಾಚ್ ಯು ದೇರ್. ತವರೂರ ಮಲ ಏನತ್ತೆ, ತವರೂರ ತವರ ಮನೆ. ತವರೂರ ಮನೆ ನೋಡ ಬಂದೆ. ಶಿಯಮ್ಮ, ಚಿಕ್ಕ ಚಿಕ್ಕ ಹಾಯ್ ತಾತ. ನಮ್ಮ ಅತ್ತೆ ಅವರ ಡ್ಯಾಡಿ. ಹಾಯ್ ತಾತ, ಚೆನ್ನಾಗಿದ್ದೀರಾ? ಹಿಂಗೆ ಬಂದೆ. ಎಸ್, ಹಾಯ್ ಅಕ್ಕ ತಂಗಿ. ನೀವು ಬೇಡ ಅಂದ್ರೂ ಮಾಡ್ತೀವಿ. ಏನು ಮಾಡ್ತಾ ಇದ್ದೀರಾ? ಬನ್ನಿ ಬನ್ನಿ ಬನ್ನಿ. ಎಸ್, ಏನಿದು? ಎಗ್ಗಿಂದೇನೋ ಮಾಡಿದ್ದೀರಾ? ಮಸಾಲ ಎಗ್. ಬನ್ನಿ ಬನ್ನಿ ಬನ್ನಿ. ಎಸ್, ಟಂಟಡಾಂಗ್. ವಾವ್, ಏನು ನಾಟಿ ಕೋಳಿ ಸಾಂಬಾರು. ಎಸ್, ಭಾನುವಾರದ ಬಾಡೂಟನ. ಎಸ್, ಭಾನುವಾರದ ಬಾಡೂಟ. ಕುಕ್ ಬೈ ವಿದ್ಯಾಸ್ ಕಿಚನ್ and vlogs. ಎಸ್. ಸೊ ಬನ್ನಿ. ಮತ್ತೆ ನೆಕ್ಸ್ಟ್ ಐಟಮ್ ರಸಮ್. ಓಕೆ, ಆಮೇಲೆ ರೈಸು. ಹಾಂ, ಆ್ಯಸ್ ಯೂಶಲ್ ರಾಗಿ ಮುದ್ದೆ. ಇದಂತೂ ಸಖತ್ ಇಂಪಾರ್ಟೆಂಟ್ ಅನಿಸುತ್ತೆ. ಓ ಎಸ್. ಆ್ಯಂಡ್ ಇದು ಎಗ್ ಮಸಾಲ ನಮಗೋಸ್ಕರ. ನಿಮ್ಮದಲ್ಲಿ ಬಿರಿಯಾನಿ. ನಮ್ಮ ಬಿರಿಯಾನಿ ಕುಕ್ಕರಲ್ಲೇ ಇದೆ. ಏನ್ರಿ ಚಂದ್ರನ ಥರ ಹೊಳಿತಾ ಇದ್ದೀರಾ? ಇವ್ರು ಪವನ್ ಅವ್ರ ಮಾಮ. ಯಾರ ಮಾಮ ನೀವು? ಬೇಡ ಮೊನ್ನೆ ಬೈತಾರೆ. ಅವ್ರು ಮಾತಾಡಲ್ಲ ಈಗ. ಯಾಕೆ ಹೇಳು? ಯೂಟ್ಯೂಬಲ್ಲಿ ಫೇಮಸ್ ಆಗಿಬಿಟ್ರೆ. ಇವರು ಗುರುಗಳು. ಯಾವ ಗುರುಗಳು? ಸತ್ಯ ನಿತ್ಯಾನಂದ. ಆಗೋ ಅವ್ರ ಶಿಷ್ಯ. ಅತ್ತೆ ಬೇಡ, ಅವ್ರ ಶಿಷ್ಯ ಅನ್ಕೊ. ಅದೇ ಕೇಳಿದ್ರು ಬಿರಿಯಾನಿಯಲ್ಲಿ ಅಂತ, ಕುಕ್ಕರಲ್ಲೇ ಐತೆ ಅಂದೆ. ಗ್ರೀನ್ ಗ್ರೇವಿ ಮಾಡಿದ್ವಿ, ಗೊತ್ತಾ? ಹೊಸ ಹೆಸರು ಗ್ರೀನ್ ಗ್ರೇವಿ. ಡೈರೆಕ್ಟ್ ಸಾಯಿ ಪಾದಕ್ಕೆ ಹೋಗ್ಬಿಡ್ತೀರ. ಮತ್ತೆ ಯಾರ ಮಗಳು ನಾನು ಅನ್ನು ಏಸಿಯಾ? ಮೊಟ್ಟೆ ಇಡ್ತಾ ಇದ್ದಾರೆ. ಎಲ್ಲಿಗೂ ಬಂದು ಅದೇ ನನ್ನ ತೊಡ್ಕೊಳುತ್ತೆ. ತೆಗ್ದಿದ್ದೀನಿ. ಇದು ವಿಡಿಯೋಗೋಸ್ಕರ ಅಥವಾ ರಿಯಾಲಿಟಿನ? ಇಲ್ಲ, ಇವರು ಲೈಟಿನಿಂದ ತೆಗಿಬೇಕು, ಫೇಮಸ್ ಆಗ್ತಾರೆ. ನಮ್ಮ ಮಾತೇ ಬರಲ್ಲ. ಇವನು ಸುದೀಪೇ ಆಶ್ಚರ್ಯ ಪಡ್ಬಿಡೋದು. ಆಮೇಲೆ ನೀವು ಇಲ್ಲಿ ವಿಡಿಯೋದಲ್ಲಿ ಕಾಂಟ್ರವರ್ಸಿ ಬರಂಗ್ ಮಾತಾಡ್ಬಿಟ್ಟಿರ.
ಆಮೇಲೆ ಒಂದೇ ರಾತ್ರಿ ವೈರಲ್ ಆಗ್ಬಿಡ್ತೀನಿ ನಾನು. ಅಲ್ಲ ನೀನ್ ಬಗ್ಗೆ ಮಾತಾಡೋಣ. ಅಲ್ಲ ಅವಳ ಹೆಸರೇನು? ಯಾರುತ್ತೆ? ಚೈತ್ರ ಕುಂದಾಪುರ. ಚೈತ್ರಕ್ಕ ತುಂಬಾ ಚೆನ್ನಾಗಿ ಏನು ಬಿಗ್ ಬಾಸ್. ಹೌದಾ? ಇವ್ರದ್ದು ಹಾಯ್ ನಮ್ಮ ಅಕ್ಕ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ ಹೆಸರು ಹೇಳಿ. ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವ್ರು ಒಂದು ಹೊಸ ಚಾನಲ್ ಬಿಡ್ತಾ ಇದ್ದಾರೆ, ಇನ್ನೂ ಬಿಟ್ಟಿಲ್ಲ. ಏನು ಬಿಟ್ಟಿದ ತಕ್ಷಣ ಏನ್ ಹೇಳ್ತಾರೆ ಅದಕ್ಕೆ? ಹೊಸ ಚಾನಲ್, ಇನ್ನು ಹೊಸ ಚಾನಲ್ ನೇಮ್ ಇಟ್ಟಿಲ್ಲ. ನೇಮ್ ಇಟ್ಬಿಟ್ಟು ಹೇಳ್ತೀನಿ. ಖಂಡಿತ ಅವಾಗ ನೀವು ಸಬ್ಸ್ಕ್ರೈಬ್ ಆಗಬೇಕು. ಕೋರ್ಕೊಳ್ತಾ ಇದ್ದೀವಿ ಅಂತ ಕೇಳ್ರಿ. ನಮ್ಮ ಚಾನಲಲ್ಲಿ ಎಲ್ಲ ಸ್ಪೆಷಾಲಿಟಿ. ನಿಮ್ಮ ಚಾನಲ್ ನೋಡೋಕ್ಕೆ ಏನಕ್ಕೆ ನಾವು ನೋಡ್ಬೇಕು ನಿಮ್ಮ ಚಾನಲ್ನ? ಏನಿರುತ್ತೆ ಅದೇ ಅದನ್ನ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ಏನಕ್ಕೆ ಅಂತ ಕೇಳ್ತಾರಲ್ಲ, ಅದೇ ನೆಕ್ಸ್ಟ್ ವಿಡಿಯೋ. ಏನಕ್ಕೆ ಅನ್ನೋದೇ ನೆಕ್ಸ್ಟ್ ವಿಡಿಯೋ. ಕಾದು ನೋಡಿ, ಕಾತುರತೆಯಿಂದ ಕಾದು ನೋಡಿ ಖಂಡಿತ ನಿಮಗೆ ಒಂದು ಒಳ್ಳೆ ಚಾನಲ್ ಸಿಗುತ್ತೆ ನಿಮಗೆ. ಹಾಗೆ ನಿಮ್ಮ ಮನೆಯಲ್ಲಿ ಸಂಡೇ ಸ್ಪೆಷಲ್ ಏನು ಮಾಡಿದ್ದೀರಾ ಕಮೆಂಟ್ ಮಾಡಿ. ನಮ್ಮ ಅಕ್ಕ ಅವರು ಮನೆಯಲ್ಲಿ ನಾಟಿ ಕೋಳಿ ಸಾಂಬಾರು, ಮುದ್ದೆ ನಾಟಿ ಕೋಳಿ ಸಾಂಬಾರು. ಹಾಗೆ ಬೇಕಲ್ವಾ? ತೋರಿಸಿದ್ರಾ ನಾಟಿ ಕೋಳಿ ಸಾಂಬಾರು? ಆಸೆ ಆದರೆ ಕಮೆಂಟ್ ಮಾಡಿ, ಆಸೆ ಇನ್ವೈಟ್ ಮಾಡ್ತೀನಿ ಅಲ್ವಾ? ಅದೇ ಮೈ ಫೇವ್ರೆಟ್ ಹೀರೋ. ಸುಗ್ ಈಗ ಹೇಳಿ, ಕಾಲು ಸೂಪ್ ಯಾಕೆ ತಂದು ಕೊಡಲಿಲ್ಲ? ಕಾಲು ಸೂಪ್ ಬೇಕಾಗಿದ್ದು ನಮಗೆ. ಬೆಳಿಗ್ಗೆ ಬರಲ್ಲ, ಯಾವ ಕಾಲ್ದು ಅಂತ ಕೇಳಿ. ಹೌದಾ? ತಿನ್ನೋದಷ್ಟೇ. ಅರೆ ಬ್ರಾಹ್ಮಣರು ನಮಗೆ ನೋಡಿ, ಅವರು ಸೈಡ್ ಪಾಜಿಂದ ರವಿಚಂದ್ರನ್ ಥರ ಕಾಣ್ತಾ ಇದ್ದಾರ. ಅವರೇ ಕೈ ಎತ್ತಿದ್ರಲ್ಲ ಅವರೇ. ಊಟ ಇಟ್ಟು ಕಾಲಿಗೆ ಬೀಳಬೇಕು. ಅವರು ಇಬ್ಬರು ರಿಸ್ಟ್ರಿಕ್ಷನ್ಸು. ಈ ಬಾಡಿ ಗಾರ್ಡ್ಸ್ ಇರ್ತಾರಲ್ಲ ಆ ಥರ. ಆಗ್ತೀನಿ ಆದರೂ ನಾವು ಬಿಡಲ್ಲ ಅಲ್ವಾ? ಅದೇ ಫೋಟೋ ಕ್ಯಾಪ್ಚರ್ ಅವರೇ ಹಿಂಗೆ ನೋಡಿದ್ರಲ್ಲ ಅವರೇ. ಹೇಗಿದೆ ಸಾಂಬಾರ್? ಆ್ಯಕ್ಷನಲ್ಲಿ ಹೇಳಬೇಕು, ಸೈನ್ ಲ್ಯಾಂಗ್ವೇಜ್. ಅಲ್ಲ, ತಿಂದವ್ರೆ ಯಾರೋ, ಹೇಳ್ತಿರೋದೇ ಯಾರೋ. ವೆರಿ ಗುಡ್. ವಾಟ್ ಎ ಬಾಂಡಿಂಗ್. ಮುದ್ದೆ ತಿನ್ನಲ್ಲ. ಸಾಂಬಾರ್ ಹೆಂಗಿದೆ ಅಂತ ಹೇಳ್ಬೇಕು. ಸಾಂಬಾರ್ ಹೆಂಗಿದೆ? ಅಲ್ಲ, ಸಾಂಬಾರ್ ಥರನೇ ಇದೆಯಾ ಅಥವಾ ಏನು ಅಂತ? ನಿಜ ಇಲ್ಲ, ಸುಳ್ಳೇ ಇಲ್ಲ, ಹೆಂಗಾದ್ರೂ ಹೇಳಿ. ಒಟ್ಟು ಸಾಂಬಾರು ಚೆನ್ನಾಗಿದೆ. ಆದರೆ ಟೇಸ್ಟ್ ಹಾಕೋದು ಮರ್ತೋಗಿದ್ದೀನಿ. ಏನದ ನೋಡ್ರಿ, ಫ್ರೈ ಮಾಡಬೇಕು. ಚೂರು ಕುಡ್ಕೊಳಪ್ಪ, ಸುಮ್ಮನಾಗೋಯ್ತೀಯ. ಚೂರೇ ಚೂರು ಕುಡಿ ಸಾರು. ಚೆನ್ನಾಗಿದೆ. ಹೌದಾ? ಸಖತ್ತಾಗಿ ಮಾಡಿದ್ದೀರಾ. ನಮ್ಮ ಅಕ್ಕನ ತುಂಬಾ ಚೆನ್ನಾಗಿದೆ. ನಾಟಿ ಕೋಳಿ ಸಾಂಬಾರು, ಏನು ಸಾಂಬಾರಂತೆ? ಕೋಡ. ಅಮ್ಮ ಮೇಲಿಂದ ತೆಗಿ. ನಮ್ಮವ್ರು ಊಟಕ್ಕೆ ಕೂತಿದ್ರು. ಫೈನಲಿ ಊಟಕ್ಕೆ ಕೂತ್ಕೊಂಡ್ವಿ ಅಂತ. ಫೈನಲಿ ಊಟಕ್ಕೆ ಕೂತ್ಕೊಂಡ್ವಿ, ತಿಂಡಿ ಆಯಿತು, ಆಮೇಲೆ ವಿಡಿಯೋ ಮಾಡ್ತಾ ಇದ್ದೀವಿ. ಚಿಲ್ಲಿ ಚಿಕನ್ ನಮ್ಮ ಮಗಳಿಗೆ ನಾವು ತಂತೀವಿ ಅಂತ ಹೇಳಿದ್ವಿ. ಬಂದ್ಬಿಟ್ಟಿದ್ವಿ. ಬೇಜಾರು ಮಾಡ್ಕೊಬಾರ್ದು. ಸಾರಿ ಫ್ರೆಂಡ್ಸ್. ಅದೇ ಇವ್ರು ಹೇಳಿದ್ದು ಬಿರಿಯಾನಿ ಮತ್ತೆ ಗೊಜ್ಜು ತರ್ತೀನಿ ಅಂತ. ಮನೆಗೆ ನಮಗೆ ಸಾರಿ ಕೇಳಬೇಕು. ನಾವು ಇದನ್ನೇ ಬಿರಿಯಾನಿ ಅಂತ ತಿಂತಾ ಇದ್ದೀವಿ. ಸಾರು ಮಾಡಕ್ ಬರಲ್ಲ. ಸಾಂಬಾರು ನಾನು ಯಾವತ್ತೂ ಮಾಡೋಕ್ಕೆ ಹಂಗೆ ಡೌ. ಸಾಂಬಾರು ತಿನ್ನಲ್ಲ ನಾನು ಮಾಡೋದು ಇಲ್ಲ. ಗೊತ್ತರ ನೀವು ಸಾಂಬಾರು ಮಾಡೋದು ಕಲ್ತಿದ್ರೆ ಮಾವ ಓಡ್ ಬಂದಿರೋ. ಈಗ ಹೋಗೋದು ಅದೇ ನನಗೆ ನಾನು ಸ್ಥಳದಲ್ಲಿ ಇಲ್ವಲ್ಲ ಅಂತ ಬೇಜಾರು.
ನಾನು ಫಸ್ಟ್ ಓಲ್ಡ್ ಈಸ್ ಗೋಲ್ಡ್ ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಹೌದು ಅನ್ನ ಇಕ್ಕೋ ಫಸ್ಟ್ ಅನ್ನ ಇದು 3 ಜನರೇಷನ್ ಇಲ್ಲೇ ಇದ್ದಾರೆ. 1 2 3 ಇದು 4 ಫ್ರೆಂಡ್ಸ್. ಅನ್ನ ಜಾಸ್ತಿ ತಿನ್ಬೇಡಿ. ನಾನು ಬಿರಿಯಾನಿ ತಂದಿನಿ. ಅನ್ನ ಜಾಸ್ತಿ ತಿನ್ಬೇಡ್ರಿ. ಇಷ್ಟೇ ಬೇಕನ್ನ ಆವಾಗಲೇ ತಿಂದಿದ್ದು. ಅದು ಊಟಕ್ಕೆ ಮುಂಚೆ ಅದು ಊಟಕ್ಕೆ ಮುಂಚೆ. ಹಾಂ ಚಪಾತಿ ತಿನ್ಬೇಕು ಅಂದ್ರೆ ಊಟಕ್ಕೆ ಮುಂಚೆನೇ ಆಮೇಲೆ ಆಗ್ತದೆ. ತಮ್ಮವರು ನಮ್ಮ ತವ್ರ ಮನೆ ತಮ್ಮವರು ತವ್ರ ಮನೆ ತಮ್ಮವ್ರೇ ಅನ್ರಿ, ಇಲ್ಲಾಂದ್ರೆ ತವ್ರ ಮನೆಗೆ ಬಂದಿದ್ದೀವಿ ಅಂತ. ತಮ್ಮ ಜ್ಯೂಸ್ ತಂದಿದ್ದಾರೆ. ಜಲಜೀರ ಬೇರೆ ಜ್ಯೂಸ್ ತರ್ತಾರೆ ಅನ್ಕೊಂಡಿದ್ವಿ. ಹಾನಿಕರ ಅಂತ ಬಿಟ್ಟಿದ್ದೀವಿ. ಹಾನಿಕರ ಕೂತ್ಕೊಳ್ಳಿ, ನಮ್ಮ ಜೊತೆ ಕೂತ್ಕೊಳ್ಳಿ. ಹೌದಾ? ಅದೇನಿಲ್ಲ ಕೂತ್ಕೊಳ್ಳಿ. ನಿನ್ನೆ ತಾರೀಕು ಗೊತ್ತಾಗಲ್ಲ, ಏನು ಬೇಕಿಲ್ಲ ನೀವು ಸಾಕವಾಗ ಅನ್ನ ಬೇಡವಾಗ ಏನು ಹೇಳ್ತಿದ್ದೀರಾ ಹೇಳಿ. ಫೈನಲಿ ನಾವು ನಮ್ಮ ಅತ್ತೆಯವರ ತವ್ರ ಮನೆಯಿಂದ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಸಂಡೇ ವಿ ಎಂಜಾಯ್ಡ್ ಅ ಲಾಟ್. ಮತ್ತು ಇದೇ ಥರ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.